ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿಯ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಈಗ ಆಲ್ರೆಡಿ ನೀವು CET ಪರೀಕ್ಷೆನ ಬರ್ತಿದ್ದೀರಾ, ಜೊತೆಗೆ ಕೀ ಆನ್ಸರ್ಸ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ವಿಡಿಯೋವನ್ನು ಕೂಡ ಮಾಡಿ ಹಾಕಿದ್ದೇನೆ. ಸೊ ವಿಡಿಯೋಗೆ ಭೇಟಿ ಕೊಟ್ಟು ನೋಡಬಹುದು. ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳು ಸಂತಸ ಪಡುವಂತಹ ವಿಚಾರ ಇದು. ಅದರಲ್ಲೂ ಕೂಡ CET ಎಕ್ಸಾಮ್ ಅನ್ನ ಬರೆದು ಕಾಯ್ತಾ ಇರುವಂತಹ ರಿಸಲ್ಟ್ಗಾಗಿ ಕಾಯ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು, ಜೀವಶಾಸ್ತ್ರ, ಗಣಿತ ಅಂದ್ರೆ ಬಯಾಲಜಿ ಜೊತೆಗೆ ಯಾವುದು ಮ್ಯಾಥಮೆಟಿಕ್ಸ್, ಈ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲದಂತಹ 21 ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ನೋಡಿ ಕಕ್ಕಾಬಿಕ್ಕಿ ಆಗಿರುವಂತದ್ದು. ಜೊತೆಗೆ ಇದಕ್ಕೆ ಏನಾದ್ರೂ ಕೂಡ ಗ್ರೇಸ್ ಮಾರ್ಕ್ಸ್ ನ ಕೊಡ್ತಾರ, ಕೃಪಾಂಕಗಳನ್ನ ಕೊಡ್ತಾರ ಅನ್ನೋದನ್ನ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಪಠ್ಯಕ್ರಮ ಹೊರತುಪಡಿಸಿ ಕೇಳಲಾಗಿರುವಂತಹ ಪ್ರಶ್ನೆಗಳಿಗೆ ಕೃಪಾಂಕ ನೀಡಬೇಕು. ಇಲ್ಲವಾದ್ರೆ ವಿದ್ಯಾರ್ಥಿಗಳು ಸಾಕಷ್ಟು ಅಂಕಗಳನ್ನ ನಷ್ಟ ಮಾಡಿಕೊಳ್ಬೇಕಾಗತ್ತೆ ಅಂತ ಹೇಳಿ ಈ ಒಂದು ವಿಷಯ ತಜ್ಞರು KEEಗೆ ಸಲಹೆಯನ್ನ ನೀಡಿರುವಂತದ್ದು. ಈ ವಿಚಾರವಾಗಿ ಬೀದರ್ ಜಿಲ್ಲೆ ಬಾಲ್ಕಿ ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಟ್ರಸ್ಟ್ ನಲ್ಲಿ ನಡೀತಾ ಇರುವಂತಹ ಡಾಕ್ಟರ್ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ KEAಗೆ ಪತ್ರವನ್ನ ಬರೆದಿರುವಂತದ್ದು. ಇದಲ್ಲದೆ ವಿಷಯ ತಜ್ಞರು ಸಾಮಾಜಿಕ ಜಾಲತಾಣಗಳಲ್ಲಿ ಆಡಿಯೋ ರೆಕಾರ್ಡ್ ಮುಖಾಂತರನೂ ಕೂಡ ಪಠ್ಯೇತರ ವಿಷಯದ ಬಗ್ಗೆ ಬಂದಿರುವಂತಹ ಪ್ರಶ್ನೆಗಳ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡುವುದಕ್ಕೂ ಸಿದ್ಧ ಅಂತ ಹೇಳಿ ವಿಷಯ ತಜ್ಞರನ್ನ ಒಗ್ಗೂಡಿಸುವಂತಹ ಪ್ರಯತ್ನವೂ ಕೂಡ ನಡೀತಾ ಇದೆ. ಜೊತೆಗೆ ಆಕ್ಷೇಪಣೆಗೆ ಪ್ರಾಧಿಕಾರ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂತದ್ದು. ಪ್ರಶ್ನೆಗಳ ಬಗ್ಗೆ ಅನುಮಾನ ಇದ್ದಲ್ಲಿ ಆಕ್ಷೇಪಣೆಗಳನ್ನ ನೀವು ಸಲ್ಲಿಸಬಹುದು. ಅನಂತರ ಅದನ್ನ ವಿಷಯ ತಜ್ಞರ ಸಮಿತಿ ಪರಿಶೀಲಿಸಿ ಸೂಕ್ತ ಸಲಹೆಯನ್ನ ನೀಡುತ್ತೆ. ಜೊತೆಗೆ ನಂತರ KEA ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳುತ್ತೆ. ಪ್ರಶ್ನೆ ಪತ್ರಿಕೆಯನ್ನ ನಿಯಮದ ಪ್ರಕಾರವೇ ರೂಪಿಸಲಾಗಿದೆ. ಆಕ್ಷೇಪಣೆಗೆ ಶನಿವಾರದಿಂದ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಅಂತ ಹೇಳಿ ಕಾರ್ಯನಿರ್ವಾಹಕ ನಿರ್ದೇಶಕರು S ರಮ್ಯಾ ಅವರು KEA ತಿಳಿಸಿರುವಂತದ್ದು. ಇವರು ಓಕೆ, ಕಡಿತಗೊಂಡ ಪಠ್ಯದ ಪ್ರಶ್ನೆಗಳನ್ನ ಕೇಳಿದರೆ ಮಕ್ಕಳು ಉತ್ತರಿಸೋದು ಹೇಗೆ? ಕೂಡಲೇ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ವಿದ್ಯಾರ್ಥಿಗಳಿಗೆ ಅಂಕಗಳನ್ನ ಗ್ರೇಸ್ ನೀಡಲೇಬೇಕು. ಜೊತೆಗೆ ಈ ರೀತಿ ಮುಂದೆ ಆಗದಂತೆ ತಡೆಯಬೇಕು ಅಂತ ಹೇಳಿ ಈಗ ಆಲ್ರೆಡಿ ಎಲ್ಲಾ ಕಾಲೇಜಿನ ಪ್ರಿನ್ಸಿಪಾಲ್ ಅಥವಾ ಪ್ರಾಂಶುಪಾಲರು ಕೂಡ ತಿಳಿಸಿರುವಂತದ್ದು. ಇದಕ್ಕೆ ಸ್ಪಷ್ಟೀಕರಣವನ್ನ ನೀಡಬೇಕು ಅಂತ ಕೂಡ ಕೆಲವೊಂದಿಷ್ಟು ಜನ ಮಂಡಳಿಯವರು ಆಗ್ರಹಿಸಿದ್ದಾರೆ. ಯಾರಪ್ಪ ಅಂತಂದ್ರೆ CET ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಸಮಸ್ಯೆ ಸೃಷ್ಟಿಯಾಗಿದೆ. ಗುರುವಾರ ನಡೆದ ಜೀವಶಾಸ್ತ್ರದ ಪರೀಕ್ಷೆಯಲ್ಲಿ ಪಠ್ಯದ ಹೊರತಾದ 10 ಪ್ರಶ್ನೆಗಳು ಮತ್ತು ಗಣಿತದಲ್ಲಿ 11 ಪ್ರಶ್ನೆಗಳನ್ನ ಕೇಳಲಾಗಿದೆ. ಪರೀಕ್ಷೆ ಬರೆದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಇದಾಗಿದೆ. ಈ ವಿಚಾರದಲ್ಲಿ KEA ನಿರ್ಲಕ್ಷ್ಯ ಸರಿಯಲ್ಲ. KEAಯ ನಿಲುವು ಏನು ಎಂದು ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳಿ ಈಗ ಕಾರ್ಯದರ್ಶಿ ಕರ್ನಾಟಕ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳ ಆಡಳಿತ ಮಂಡಳ ಒಕ್ಕೂಟಗಳು ತೀರ್ಮಾನವನ್ನ ಮಾಡಿರುವಂತದ್ದು. ಜೊತೆಗೆ ಇವತ್ತು ನಡೆದಂತಹ ಕೆಮಿಸ್ಟ್ರಿನಲ್ಲಿ ಒಂದು 5 ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಬಂದಿರುವಂತದ್ದು. ಇದಕ್ಕೆಲ್ಲವಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವಿದ್ಯಾರ್ಥಿಗಳೇ. ನಿಮ್ಗೇನಾದ್ರೂ ಕೂಡ ಈ ಒಂದು ಪಠ್ಯ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಗ್ರೇಸ್ ಮಾರ್ಕ್ಸ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಿರಂತರ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವಿಯ ಸಂಸ್ಕಾರ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.